ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ನಿಮಿರಾಜ ಏನೆಂದು ಪ್ರಶ್ನಿಸಿದ. ನಾವು ಹಿಂದಿನ ಪಾಠದಲ್ಲಿ ಸುಮಾರು 3ನೇ ಎಪಿಸೋಡ್ನಲ್ಲಿ 40ನೆಯ ಪ್ರಶ್ನೆಗಳವರೆಗೆ ಚಿಂತನೆ ಆಗಿತ್ತು. ಈಗ 4ನೇ ಎಪಿಸೋಡ್ನಲ್ಲಿ 41ನೇ ಪ್ರಶ್ನೆ ಸಂಖ್ಯೆಯಿಂದ ಚಿಂತನೆ ಮುಂದುವರಿಸೋಣ. ನಿಮಿರಾಜ ಗುರುಗಳಿಗೆ ಏನು ಪ್ರಶ್ನೆ ಕೇಳಿದ? ಆ ಜ್ಞಾನಿಗಳಿಗೆ ಬಂಧಕ ಪ್ರಕೃತಿಯನ್ನು ದಾಟತಕ್ಕಂತಹ ಉಪಾಯ ಏನು? ರಾಜ ಕೇಳ್ತಾನೆ. ಈ ಪ್ರಶ್ನೆಗೆ ಆ 9 ಜನ ಜ್ಞಾನಿಗಳಲ್ಲಿ ಯಾರು ಉತ್ತರಿಸಿದರು? ಪ್ರಬುದ್ಧ ಮುನಿ ಎಂಬತಕ್ಕಂಥವರು ಉತ್ತರಿಸಿದ್ದಾರೆ. ಪ್ರಬುದ್ಧ ಮುನಿಯ ಉಪದೇಶದ ಮೊದಲನೇ ಭಾಗವನ್ನು ನೋಡುವುದಂತಾಗಿದ್ದರೆ, ಅಶಾಶ್ವತ ಸುಖದ ಆಸೆ ತ್ಯಜಿಸಿ ಶಾಶ್ವತ ಸುಖದ ಮಾರ್ಗವನ್ನು ಹಿಡಿದಾಗ ಬಂಧಕ ಪ್ರಕೃತಿಯನ್ನು ದಾಟಬಹುದಾಗಿದೆ. ಒಂದೇ ಪಾಯಿಂಟ್ ಹೇಳಿಬಿಟ್ರು. ಈ ಸಾಂಸಾರಿಕ ಸುಖ ಅಂತೇನಿದೆ ಅಶಾಶ್ವತ. ಇದು ಈಗ ಇರ್ತದೆ, ಇನ್ನೊಂದು ಕ್ಷಣಕ್ಕೆ ಆ ದುಃಖವನ್ನು ಬರ್ತದೆ, ನಾಶ ಆಗಿಬಿಡ್ತದೆ ಸುಖ. ಹಾಗಾಗಿ ಇದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಸುಖ ಯಾವುದು? ಮೋಕ್ಷ ಸುಖ. ಆ ಮೋಕ್ಷ ಸುಖವನ್ನು ನಾವು ಪಡ್ಕೋಬೇಕು ಅಂತಾಗಿದ್ದರೆ ಆ ಮಾರ್ಗವನ್ನು ಅನುಸರಿಸಬೇಕು. ಭಗವಂತನ ಜ್ಞಾನ, ಸಜ್ಜನ ಸಹವಾಸದಿಂದ, ಗುರುಗಳ ಉಪದೇಶದಿಂದ, ಶಾಸ್ತ್ರ ಅಧ್ಯಯನಗಳನ್ನು ಮಾಡಿಕೊಂಡು ಮೋಕ್ಷ ಮಾರ್ಗವನ್ನು ಹಿಡಿದಾಗ ಈ ಬಂಧಕ ಪ್ರಕೃತಿಯನ್ನು ದಾಟಬಹುದಾಗಿದೆ. ಆ ಮೂಲಕ ಮೋಕ್ಷವನ್ನು ಪಡೆಯುವುದು ಕೂಡ ಸಾಧ್ಯ. ಹೆಣ್ಣು ಗಂಡು ಸೇರಿ ಬಾಳ್ತಕ್ಕಂಥ ಸಂಸಾರದಲ್ಲಿ ಸುಖ ಉಂಟು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಸಿಗತಕ್ಕ ಸುಖ ಅತ್ಯಲ್ಪವಾದದ್ದು, ದುಃಖವೇ ಅಪಾರ. ದಾಸರು ಹೇಳ್ತಾರೆ, ರೊಕ್ಕವಿದ್ದರೂ ಚಿಂತೆ, ಇಲ್ಲದಿರಲು ಚಿಂತೆ, ರೊಕ್ಕ ಗಳಿಸುವ ಮಾರ್ಗ ಬಲು ಚಿಂತೆ. ದೊಡ್ಡ ಚಿಂತೆ ಪಟ್ಟಿನ ಕೊಡ್ತಾರೆ. ಯಾವಾಗ ಚಿಂತೆ ಮುಕ್ತಾಯವಾಗ್ತದೆ? ಇಲ್ಲೇ ಇಲ್ಲ. ಎಲ್ಲ ಚಿಂತೆ ಇರೋದೇ ಮನುಷ್ಯನು ತಾನೇ ಸಾವಿಗೀಡಾಗುವಾಗ. ಈ ದೊಡ್ಡ ಮನೆ ಕಟ್ಟಿದ್ದಾನೆ, ಹೆಂಡತಿ ಮಕ್ಕಳಿಗೆ ಏನು ಮಾಡೋರು? ಅವನು ಸತ್ತು ಹೋಗುವಾಗ ಯಾರು ಜೊತೆಗೆ ಬರೋರಿಲ್ಲ, ಆರೂ ಬಾಹೋರಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಹಾಗಾಗಿ ಈ ಮನೆ ಸತಿ ಸುತರಿಂದ ಏನು ಸುಖ ಸಿಕ್ಕಿತು ಆ ಚಿಂತನೆ ತಂದ್ಕೊಳ್ಬೇಕು. ಹಾಗಂತ ಸನ್ಯಾಸ ಆಗಬೇಕು ಅನ್ನೋ ಅರ್ಥ ಅಲ್ಲ. ಪತ್ನಿ ಸಹಿತರಾಗಿ ಸಾಧನೆ ಮಾಡಲಿಕ್ಕೆ ಶಾಸ್ತ್ರ ಅವಕಾಶವನ್ನು ಕೊಟ್ಟಿದೆ, ಅವಕಾಶ ಇದೆ. ದೇವಾಸಜಾಯ ಮುಚ್ಯಂತೆ ಮಾನುಷ ಉಭಯಾತ್ಮಕಾ. ದೇವತೆಗಳು ದಂಪತ್ ಸಮೇತವಾಗಿ, ಪತ್ನಿ ಸಮೇತರಾಗಿಯೇ ಅವರಿಗೆ ಸಾಧನೆ ಮಾರ್ಗ ಇದೆ. ಮನುಷ್ಯರಿಗೆ 2 ಪ್ರಕಾರ. ಅವರು ಹೆಂಡತಿಯನ್ನು ಕಟ್ಟಿಕೊಂಡು ಗೃಹಸ್ಥರಾಗಿಯೂ ಸಾಧನೆ ಮಾರ್ಗವನ್ನು ಅನುಸರಣೆ ಮಾಡಬಹುದು, ಸನ್ಯಾಸಿಗಳಾಗಿಯೂ ಮಾಡಬಹುದು. 2 ಪ್ರಕಾರ ಮನುಷ್ಯರಿಗೆ ವಿಹಿತ ಆಗಿರತಕ್ಕಂಥದ್ದು. ಮತ್ತು ಯಾಗಾದಿಗಳನ್ನು ಮಾಡಿದಾಗ ಪುಣ್ಯ ಬರ್ತದಲ್ಲ, ಇರಬಹುದು. ಆ ಪುಣ್ಯ ಮುಗಿತು, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆ ಸ್ವರ್ಗವು ಕೂಡ ಕೈ ತಪ್ಪಿಬಿಡ್ತದೆ. ಹಾಗಾಗಿ ಯಾಗಾದಿ ಕರ್ಮಾಚರಣೆಯಿಂದಲೂ ಕೂಡ ಶಾಶ್ವತ ಸುಖ ಇಲ್ಲ. ಹಾಗಾಗಿ ಮೋಕ್ಷೋಪಯೋಗಿ ಹರಿಭಕ್ತಿ ನೀಡತಕ್ಕಂತಹ ಸಜ್ಜನರ ಸಹವಾಸವನ್ನು ತಂದುಕೊಳ್ಳಬೇಕಾಗಿದೆ. ಇದೇ ಪ್ರಬುದ್ಧ ಮುನಿಗಳ ಉಪದೇಶದ 2ನೇ ಭಾಗವನ್ನು ನೋಡುವಂತಾಗಿದ್ದರೆ, ಸಜ್ಜನ ಸಂಘವನ್ನು ತಂದುಕೊಳ್ಬೇಕು ಅಂತ ಹೇಳಿದರು. ಯಾರು ಸಜ್ಜನರು? ಸಜ್ಜನರಲ್ಲಿ 3 ಪ್ರಕಾರ: ಉತ್ತಮರು, ಮಧ್ಯಮರು, ಅಧಮರು ಅಂತ. ಸಜ್ಜನರು ಉತ್ತಮರು ಯಾರು? ದೇವತೆಗಳು. ಮಧ್ಯಮರು ಯಾರು? ಋಷಿ ಮೊದಲಾದವರು. ಅಧಮರು ಯಾರು? ಮನುಷ್ಯೋತ್ತಮರು. 3 ಪ್ರಕಾರ. ಮನುಷ್ಯೋತ್ತಮರು ಸಹ ಮತ್ತೆ ಅಲ್ಲಿಯೂ ಒಂದು 3 ಪ್ರಕಾರ ಇದೆ. ಮನುಷ್ಯೋತ್ತಮರು ಸಹ 4 ಗುಣ ಪಡೆದಿರತಕ್ಕಂಥವರು, 3 ಗುಣ ಪಡೆದಿರತಕ್ಕಂಥವರು ಮಧ್ಯಮರು. ಅಧಮ ಗುಣ, ಅಧಮರು ಅಂದರೆ 1 ಗುಣ ಪಡೆದವರು. ಹೀಗೆ ಉಪಾಸನೆ ಮಾಡತಕ್ಕಂತಹ ಕ್ರಮ. 4 ಗುಣ ಉಪಾಸನೆ ಮಾಡತಕ್ಕಂಥವರು ಅವರು ಮನುಷ್ಯೋತ್ತಮರು, 3 ಗುಣ ಉಪಾಸನೆ ಮಾಡತಕ್ಕಂಥವರು ಮಧ್ಯಮರು, 1 ಗುಣ ಉಪಾಸನೆ ಮಾಡುವವರು ಅವರು ಅಧಮರು. ಭೋಜನ, ಶರೀರ ಪೋಷಣೆ ಮುಂತಾದ ಕಾರ್ಯಗಳಿಗೆ ಅವಶ್ಯವೆನಿಸುವ ಮನುಷ್ಯೋತ್ತಮರಲ್ಲಿಯ ಅಧಮರ ಸಂಘವನ್ನು ಸೋತ್ತಮರ ಉಪಾಸನೆಗೆ ಪೂರಕವಾಗಿ ಹೊಂದಿಸಿಕೊಳ್ಬೇಕು. ಇಲ್ಲಿ ಊಟ ಮಾಡದೇ ಇರಲಿಕ್ಕೆ ಆಗೋದಿಲ್ಲ, ನೀರು ಕುಡಿದೇ ಇರಲಿಕ್ಕೆ ಆಗೋದಿಲ್ಲ. ಆಯಿತು, ಮಾಡಿ, ಹೊಟ್ಟೆ ಪಾಡಿಗೋಸ್ಕರ ಅದು ಬೇಕು. ಅದನ್ನು ಸಹಿತ ಯಾದಕ್ಕೆ ಮಾಡಬೇಕು? ಸೋತ್ತಮರ ಉಪಾಸನೆಗೋಸ್ಕರ ಇದನ್ನು ಪೂರಕ ಬಳಸ್ಕೊಳ್ಬೇಕು. ಈ ಅವರಿಗೆ ಸೇವೆ ಮಾಡತಕ್ಕಂಥ ಕ್ರಮದಲ್ಲಿ
ಆ ಸೋತ್ತಮರಿಗೆ ಸಹಾಯ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾನು ಬದುಕಲಿಕ್ಕೆ ಅವಕಾಶವನ್ನು ಕಾರಣಕ್ಕೋಸ್ಕರ ಒಂದಷ್ಟು ಆಹಾರ ಸ್ವೀಕಾರ ಮುಂತಾದವುಗಳನ್ನು ಮಾಡಬೇಕಾಗಿದೆ. ಸೋತ್ತಮರ ಉಪಾಸನೆ ಇಲ್ಲದೆ ಯಾರಿಗೂ ಮೋಕ್ಷ ಇಲ್ಲ. ಹರಿಯ ಉಪಾಸನೆಯಲ್ಲಿ ಮೋಕ್ಷ ಆಗೋದಿಲ್ಲ, ಮತ್ತು ಪ್ರತ್ಯೇಕ ಅವಶ್ಯಕತೆಯೇ ಇಲ್ಲ, ಅದಂತೂ ಬೇಕೇ ಬೇಕು. ಸೋತ್ತಮರ ಉಪಾಸನೆಯೂ ಕೂಡ ಅತ್ಯಂತ ಅವಶ್ಯವಾಗಿರತಕ್ಕಂಥದ್ದು. ಹಾಗಾಗಿ ಆ ಸೋತ್ತಮರ ಉಪಾಸನೆ ಮಾಡತಕ್ಕಂಥದ್ರ ಜೊತೆಗೆ ಹರಿಸರ್ವೋತ್ತಮತ್ವ ಜ್ಞಾನವನ್ನು ನೇರವಾಗಿ ಗ್ರಂಥ ಹೇಳಿಕೊಡುತ್ತದೆ. ಯಾವುದದು? ವೇದಗಳು, ಪಂಚರಾತ್ರ, ಮೂಲ ರಾಮಾಯಣ, ಪುರಾಣ, ಭಾಗವತ ಹಾಗೂ ಮಹಾಭಾರತ ಈ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಇದು ಬಿಟ್ಟು ಸಂಗೀತಾದಿ ಇತರ ಕಲೆಗಳಲ್ಲಿ ಆಸಕ್ತಿ ವಹಿಸತಕ್ಕದ್ದಲ್ಲ. ಯಾಕೆ? ಅದು ಕೂಡ ಮನಸ್ಸನ್ನು ಆ ಕಡೆ ಎಲ್ಲೋ ಎಳ್ಕೊಂಡು ಹೋಗ್ಬಿಡ್ತದೆ. ಸಂಗೀತದಲ್ಲಿ ಹಾಡು ಹೇಳ್ತಿರುವಾಗ ಲಕ್ಷ್ಯ ಅವರಿಗೆ ರಾಗ ತಾಳಗಳ ಕಡೆಗಿದೆ ವಿನಃ ದೇವರ ಕಡೆಗಿಲ್ಲ. ಹಾಗಾಗಿ ರಾಗ ತಾಳಗಳನ್ನೇ ಜಗ್ಗಾಡ್ತಾರೆ ಅವರು. ಯಾದವನೀವಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಭಗವಂತನ ಬಗ್ಗೆ ಲಕ್ಷ್ಯ ಇತ್ತು ಅಂದರೆ ಮಧುಸೂದನ ಬಾರೋ ಅಂತ ಕರೀತಾರೆ. ಭಗವಂತನ ಲಕ್ಷ್ಯ ಇಲ್ಲದೇನೆ ಸಂಗೀತದ ಬಗ್ಗೆ ರಾಗ ತಾಳ ಬಗ್ಗೆ ಲಕ್ಷ್ಯ ಇತ್ತು ಅಂದರೆ ಮಾಧವ ಮಧುಸೂದನ ಬಾರೋ ಅಂತೇಳಿ ಅದನ್ನು ಶಬ್ದವನ್ನು ಒಡೆದು ಮಧುಸೂದನ ಬಾರೋ ಭಗವಂತ ಕರೀತಾರೆ. ಅವರಿಗೆ ಲಕ್ಷ್ಯ ದೇವ್ರ ಕಡೆಗೆ ಅಲ್ಲ, ರಾಗ ತಾಳ ಕಡೆಗೆ. ಆ ಭೀಮಶೇಷ ಹಾಡತಕ್ಕಂಥ ಈ ಪ್ರಸಿದ್ಧವಾದ ಹಾಡಿಗೆ ರಾಗದ ಹೆಸರು ಸಂಯೋಜನೆ ಮಾಡಿರ್ತಕ್ಕಂಥದ್ದು. ಏನು ರಾಗದ ಹೆಸರು? ಭೀಮ್ ಪಲಾಸ್, ಸಾಹಿತ್ಯ ಖಲಾಸ್. ಹಾಗಾಗಿ ಭಗವಂತನನ್ನ ಸ್ಮರಣೆಯನ್ನು ನೇರವಾಗಿ ತಂದುಕೊಡ್ತಕ್ಕಂತಹ ಶಾಸ್ತ್ರಜ್ಞಾನವನ್ನು ಪಡೆಯಬೇಕು ವಿನಃ ಸಂಗೀತಾದಿಗಳನ್ನು ಆಶ್ರಯಿಸತಕ್ಕದ್ದಲ್ಲ ಅನ್ನೋ ಮಾತನ್ನು ಗರುಡ ಪುರಾಣ ನಮ್ಮ ಗಮನಕ್ಕೆ ತಂದುಕೊಟ್ಟದ್ದನ್ನು ನೋಡಬಹುದಾಗಿದೆ. ಅದನ್ನು ಕೂಡ ನಾವು ನೋಡತಕ್ಕಂಥದ್ದು. ಪಂಚರಾತ್ರಂಚ ವೇದಾಶ್ಚ ಮೂಲ ರಾಮಾಯಣಂ ತಥಾ ಪುರಾಣಂ ಭಾಗವತಂ ಚೈವ ಭಾರತಂ ಚ ನ ಭಿದ್ಯತೆ ಏತೇಷ್ವಪಿ ಯಥಾ ವಿಷ್ಣೋ ಆಧಿಕ್ಯ ಪ್ರತಿಪಾದನಂ ಗೃಹಿಣೋಪ್ಯಲ್ಪಬೋಧಸ್ಯ ನ ಕಲಾಸು ಪ್ರಯೋಜನಂ. ಸಂಗೀತಾದಿ ಕಲೆಗಳಿಂದ ಏನೂ ಉಪಯೋಗ ಇಲ್ಲ, ಅಲ್ಲಿ ಲಕ್ಷ್ಯ ಹಾಕಬೇಡ್ರಿ. ನೇರವಾಗಿ ಸ್ಪಷ್ಟವಾದ ಮಾತನ್ನು, ಬ್ರಹ್ಮಾಂಡ ಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾ ಶ್ರೀಮದ್ ಆಚಾರ್ಯರು ನಮ್ಮ ಗಮನಕ್ಕೆ ತಂದುಕೊಟ್ಟಿದ್ದಾರೆ. ಗರುಡ ಪುರಾಣ, ಪಂಚರಾತ್ರ, ಬ್ರಹ್ಮಾಂಡ ಪುರಾಣ, ಹರಿವಂಶ ಎಲ್ಲ ಕಡೆಗೆ ಈ ಮಾತಿದೆ. ಹಾಗೆ ಭಗವಂತನ ಜ್ಞಾನವನ್ನು, ಹರಿಸರ್ವೋತ್ತಮತ್ವ ಜ್ಞಾನವನ್ನು ತಂದುಕೊಡ್ತಕ್ಕಂಥ ನೇರವಾಗಿ ಶಾಸ್ತ್ರಜ್ಞಾನ ಪಡ್ಕೊಳ್ಬೇಕೇ ವಿನಃ ನಾವು ಹಾಡಿನ ಮೂಲಕ ಮತ್ತು ಯಾವುದೋ ಕಲೆಯ ಮೂಲಕ ತಂದುಕೊಳ್ತೇನೆ, ಕಷ್ಟ. ಅದು ಬರೋದು ಕಷ್ಟ. ಯಾಕೆ ಲಕ್ಷ್ಯ ಆ ಕಡೆ ಹೋಗಿಬಿಡ್ತದೆ. ಸಂಗೀತ ರಾಗ ತಾಳಗಳ ಬಗ್ಗೆ, ಹರಿಯ ಬಗ್ಗೆ ಉಳಿಯೋದೇ ಇಲ್ಲ, ಆಗಲೇ ಹೇಳಿದಂತೆ. ಅದಕ್ಕೋಸ್ಕರ ಆ ಸಂಗೀತಾದಿ ಕಲೆಗಳನ್ನು ಸೈಡ್ಗಿಟ್ಟು ನೇರವಾಗಿ ಶಾಸ್ತ್ರಾಧ್ಯಯನವನ್ನು ಕೈಗೊಳ್ಳಬೇಕು ಅನ್ನೋ ಮಾತನ್ನು ಆ ಪ್ರಬುದ್ಧ ಮುನಿ ಹೇಳಿಕೊಟ್ಟಿದ್ದಾರೆ. ರಾಜ ಮತ್ತೇನು ಪ್ರಶ್ನೆ ಕೇಳಿದ? ಹರಿಯ ಸರ್ವೋತ್ತಮತ್ವವನ್ನು ವಿವರಿಸಿರಿ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಯಾರು ಉತ್ತರಿಸಿದರು? ಪಿಪ್ಪಲಾಯನ ಅನ್ನುವ ಮಹಾಮುನಿಗಳು ಉತ್ತರಿಸಿದ್ದಾರೆ. ಈ ಪಿಪ್ಪಲಾಯನ ಮುನಿಗಳ ಉಪದೇಶ ಏನು? ಶ್ರೀಹರಿಯು ಬ್ರಹ್ಮಾದಿ ಸಕಲ ಜಗತ್ತಿಗೆ ಸೃಷ್ಟ್ಯಾದಿ ಅಷ್ಟಕರ್ತನಾಗಿದ್ದಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ 8 ಪ್ರಕಾರ ಪ್ರಾರಂಭದಲ್ಲೇ ಬಂದಿದೆ. ಜನ್ಮಾದ್ಯಸ್ಯ ಯಥೋನ್ಮಯಾದಿತರದ ಅಲ್ಲಿಂದನೇ ಎಲ್ಲ ಕಡೆಗೆ ಅದೇ ವಿಷಯ. ಇಂಥ ಭಗವಂತ ಸರ್ವ ಪ್ರೇರಕ, ಸರ್ವ ನಿಯಾಮಕ. ಇಷ್ಟೇ ಅಲ್ಲ, ಆಗಲೇ ಬಂದಂತೆ ಜೀವರ ಸ್ವಪ್ನ, ಜಾಗರ, ಸುಷುಪ್ತಿ ಈ ಅವಸ್ಥೆಗಳಿಗೂ ಹರಿಯೇ ಕಾರಣ. ಜೀವರು ಶ್ರೀಹರಿ ಹಾಗೂ ಮುಖ್ಯ ಪ್ರಾಣರೊಂದಿಗೆ ಶರೀರ ಪ್ರವೇಶ ಮಾಡುವುದೇ ಅವನು ಹುಟ್ಟಿದ ಅದು ಜನನ ಅಂತ ಕರೀತಾರೆ. ಮುಖ್ಯ ಪ್ರಾಣ ಹರಿಯೊಂದಿಗೆ ಆ ಜೀವ ಶರೀರ ಬಿಟ್ಟು ಹೊರ ಹೋಗುವುದೇ ಮರಣ. ಪ್ರಪಂಚದ ಎಲ್ಲ ವಸ್ತುಗಳಿಗೆ ಉತ್ಪತ್ತಿ, ಬೆಳವಣಿಗೆ, ನಾಶ ಇವು ಇದ್ದರೂ ಶ್ರೀಹರಿಗೆ ಇವು ಇಲ್ಲ. ಭಗವಂತ ಶುದ್ಧ ಜ್ಞಾನಾನಂದ ಸ್ವರೂಪನಾದ್ದರಿಂದ ತ್ರಿಗುಣಗಳಿಂದಾದ ಈ ಶರೀರನೋ ಮತ್ತೇನೋ ದುಃಖಗಳೋ ಅಜ್ಞಾನಾದಿಗಳೋ ಪ್ರಕೃತಿ ಬಂಧನವೋ ಯಾವುದು ಭಗವಂತನಿಗಿಲ್ಲ. ಲಕ್ಷ್ಮೀದೇವಿಯು ವೇದದ ಮೂಲಕ ಭಗವಂತನನ್ನು ಸ್ತುತಿಸುವಾಗಲೂ ಕೂಡ ನೇತಿ ನೇತಿ ಅಂತ ಹೇಳ್ತಾಳಂತೆ. ಅಲ್ಲ ಅಲ್ಲ ಅಲ್ಲ. ಒಂದು ಮತದಲ್ಲಿ ಆ ಉಪಾಸನೆ ಇದೆ, ಅಲ್ಲ ಅಲ್ಲ. ಬಹುಶಃ ಅವರಿಗೆ ಇದೇ ಪ್ರೇರಣೆ ಕೊಟ್ಟಿದ್ದೇನೋ ಗೊತ್ತಿಲ್ಲ.
ಭಗವಂತನನ್ನು ಹೀಗಲ್ಲ. ನಮ್ಮಂತೆ ನೋಡಿ ಅಲ್ಲಿ ಸಂಪತ್ತು ಮಾತ್ರ ಇದೆ, ಉಳಿದೇನು ಇದ್ದಂಗಿಲ್ಲ. ಹಾಗಲ್ಲ ಭಗವಂತನ ಸ್ವರೂಪ. ಇವನು ಸ್ವಲ್ಪ ಜ್ಞಾನ ಇದೆ, ಹೆಚ್ಚು ಜ್ಞಾನ ಇಲ್ಲ. ಹಾಗಲ್ಲ ಭಗವಂತನ ಸ್ವರೂಪ. ಭಗವಂತ ಸ್ವಲ್ಪ ಮುಖದ ಮೇಲೆ ಒಂದು ಚಿರೇನೋ ಕಪ್ಪು ಕಲೆ ಮತ್ತೇನೋ ಬಂದಿದೆ, ಅಷ್ಟು ಸುಂದರನಾಗಿಲ್ಲ. ನೋ, ಭಗವಂತ ಸ್ವರೂಪ ಆ ರೀತಿ ತಿಳಿಯತಕ್ಕದ್ದಲ್ಲ. ನೇತಿ ನೇತಿ. ಭಗವಂತನ ಲೌಕಿಕ ಕ್ಷೇತ್ರಕ್ಕೆ ಹೊಂದಿಸಿಕೊಂಡು ಯಾವುದೋ ಒಂದು ಗುಣನೋ ಒಂದು ವಿಚಾರನೋ ತಂದುಕೊಂಡು ಹೀಗಿದ್ದಾನೆ ಭಗವಂತ ಅಂತ ಹೇಳತಕ್ಕದ್ದಲ್ಲ. ಏನು ಅದನ್ನು ಸಂಪೂರ್ಣ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇದ್ದುದನ್ನು ನೋ ಹಾಗಲ್ಲ 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 ಅಂತ ಹೇಳ್ತಿದ್ವಿ. ಒಂದು ವಿಚಾರ ಸಂಪೂರ್ಣವಾಗಿ ಹೇಳುವಾಗ, ಯಾವುದೋ ಒಂದು ಡ್ರಾಯಿಂಗ್ ತೆಗೆಯುವಾಗ ಅದು ಸಂಪೂರ್ಣ ಕಲೆ ಬರಬೇಕು ಅಂತಾದಾಗ ಚಿತ್ರ ತೆಗಿತಾನೆ. ನೋ ಹಾಗಲ್ಲ ಅಂತ ತೆಗಿತಕ್ಕಂಥ ಕ್ರಮನೇ ಬೇರೆ ಇದೆ. ಮತ್ತೊಂದು ತಗೊಂಡ್ಬರ್ತಾನೆ. ಈಗ ನೋಡ್ರಿ, ಇಲ್ಲ ಹಾಗಲ್ಲ. ಒಂದು ವಿಷಯ ವಿವರಿಸುವಾಗಲಿ, ಚಿತ್ರಕಲೆಯನ್ನು ಬಿಡಿಸುವಾಗಲಿ ಅಲ್ಲೊಂದು ಮೂಲ ಕ್ರಮ ಇರ್ತದೆ. ಅದಕ್ಕೆ ವಿರುದ್ಧವಾಗಿ ಹೇಳಿದಾಗ ನೋ ಹಾಗಲ್ಲ 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 ಅಂತ ಹೇಳ್ತೀವಿ. ಹಾಗೆ ಭಗವಂತನ ಮೂಲ ಸ್ವರೂಪವನ್ನು ನೋಡುವಾಗ ನಾವು ಲೌಕಿಕ ಕ್ಷೇತ್ರಗಳಿಂದ ಆಯ್ದುಕೊಂಡು ಯಾವುದೋ ಒಂದು ಗುಣನೋ ಒಂದು ವಿಚಾರನೋ ಹೀಗಿದ್ದಾನೆ ಭಗವಂತ ಅಷ್ಟೇ ಸೀಮಿತಗೊಂಡಿದ್ದಾನೆ ಅಂತ ಹೇಳೋ ಹಾಗಿಲ್ಲ. ಅದಕ್ಕಾಗಿ ಅಲ್ಲ ಅಲ್ಲ ಅನ್ನೋ ಮಾತನ್ನು ಹೇಳ್ತಕ್ಕಂಥ ಉಪಾಸನೆಯನ್ನು ಲಕ್ಷ್ಮಿ ಮಾಡ್ತಾ ಇದ್ದಾಳಂತೆ. ಲೋಕದಲ್ಲಿಯ ಆನಂದಾದಿಗಳು ಇವನಲ್ಲಿ ಇಲ್ಲ. ಆನಂದ ಸ್ವರೂಪ ಏನೋ ಹೌದು, ನಮ್ಮಲ್ಲಿರ್ತಕ್ಕಂಥ ಆನಂದ ಬೇರೆ, ಈಗ ಉಂಟು, ಇನ್ನೊಂದು ಕ್ಷಣಕ್ಕೆ ನಾಶ. ಅಂತಹ ಆನಂದ ಸ್ವರೂಪ ಭಗವಂತನದ್ದಲ್ಲ ಅಂತ ಅರ್ಥ. ಅವನು ಲೋಕವಿಲಕ್ಷಣ ಎಂದು ವೇದಾಭಿಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯು ಸ್ತುತಿಸುತ್ತಾಳೆ. ಇಂತಹ ಹರಿಯನ್ನು ರಮಾಬ್ರಹ್ಮಾದಿಗಳು ಸಹಿತ ಎಂತೆಂಥ ಜ್ಞಾನಿಗಳವರು. ಅನಾಲೋಚನೆ ಸರ್ವ ವಿಷಯಕಂ ತಜ್ಞಾನಂ ಲಕ್ಷ್ಮೀ ಜ್ಞಾನ. ನಾರ್ಮಲ್ ಆಗಿ ಸುಮ್ಮನೆ ಕೂತಿದ್ರು, ವಾಟ್ ಈಸ್ ಗೋಯಿಂಗ್ ಆನ್ ಇನ್ನು ಬ್ರಹ್ಮಾಂಡ, ಯಾರೇನು ಮಾಡ್ತಾ ಇದ್ದಾರೆ ಎಲ್ಲವೂ ಲಕ್ಷ್ಮಿಗೆ ಗೋಚರವಾಗ್ತದೆ. ಇಂತಹ ಜ್ಞಾನಿ ಲಕ್ಷ್ಮೀದೇವಿ, ಬ್ರಹ್ಮ, ಇಂಥ ಇವರಿಗೂ ಸಹಿತ ಭಗವಂತನ ಸಂಪೂರ್ಣ ಅರಿವು ಸಾಧ್ಯವಾಗೋದೇ ಇಲ್ಲ. ಭಗವಂತ ಅನುಗ್ರಹದಿಂದ ಅವರ ಯೋಗ್ಯತೆಗೆ ಅನುಗುಣವಾಗಿ ಸ್ವಲ್ಪ ಸ್ವಲ್ಪ ತಿಳಿಯಬಲ್ಲವರಾಗಿದ್ದಾರೆ. ಹೀಗೆ ಭಗವಂತ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಅಗಮ್ಯ ಮಹಿಮನಾಗಿರುವುದರಿಂದ ಸರ್ವೋತ್ತಮನಾಗಿದ್ದಾನೆ ಎಂದು ಪಿಪ್ಪಲಾಯನ ಮುನಿಗಳು ಉಪದೇಶವನ್ನು ಕೊಟ್ಟಿದ್ದಾರೆ. ಬ್ರಹ್ಮಾದ್ಯಾಯಂ ನ ಜಾನಂತಿ ಕರ್ಣಾದ್ಯಭಿಮಾನಿನಃ ಅಗ್ನಿಪುತ್ರ ನಮಸ್ತಸ್ಮೈ ಯಮಾಹ ಶ್ರೀಶ್ಚನ ಸ್ಫುಟಂ ಆನಂದೋ ನೇದೃಶಾನಂದ ಇತ್ಯುಕ್ತೆ ಲೋಕತಃ ಪರಃ. ಬ್ರಹ್ಮತರ್ಕದ ಮಾತನ್ನು ಶ್ರೀಮದಾಚಾರ್ಯ ಉಲ್ಲೇಖ ಮಾಡ್ತಾ ಲೌಕಿಕ ರೀತಿಯಿಂದ ಭಗವಂತನನ್ನು ಇಂಥ ಜ್ಞಾನ, ಇಂಥ ಆನಂದ, ಇಟ್ಟು ಸಾಮರ್ಥ್ಯ ಹಿಂಗೆ ಲೆಕ್ಕ ಹಾಕಿ ಹೇಳ್ತಕ್ಕದ್ದಲ್ಲ. ಆ ಸ್ವರೂಪ ಭಗವಂತನದ್ದಲ್ಲ. ನ ನ ನ ನೇತಿ, ಅಲ್ಲ 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 ಉಪಾಸನೆ ಮಾಡಿದ ಮಾತನ್ನು ಕೂಡ ಅಲ್ಲಿ ನಾವು ನೋಡಿದ್ದೇವೆ. ಶ್ರೀಕೃಷ್ಣ.